42ರ ಆಂಟಿಯ ಸವಾಸ ಮಾಡಿ ಪ್ರಾಣವನ್ನೇ ಬಿಟ್ಟಿದ್ದಾನೆ ಯುವಕ. ಬೆಂಗಳೂರಿನ ನೆಲಮಂಗಲದಲ್ಲಿ ಜಿಮ್ ಟ್ರೈನರ್ ಸೂಸೈಡ್ ಅನ್ನು ಮಾಡಿಕೊಂಡಿದ್ದಾನೆ. 28 ವರ್ಷದ ದಿಲೀಪ್ಗೆ ಬ್ಲಾಕ್ ಮೇಲ್ ಮಾಡಿದ್ದಾಳೆ ವಿವಾಹಿತ. 42ರ ಆಂಟಿಯ ಸವಾಸವನ್ನು ಮಾಡಿ ಯುವಕ ಬಲಿಯಾಗಿರುವಂಥದ್ದು. ಬೆಂಗಳೂರಿನ ನೆಲಮಂಗಲದ ಜಿಮ್ ಟ್ರೈನರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. 28 ವರ್ಷದ ದಿಲೀಪ್ಗೆ ಬ್ಲಾಕ್ ಮೇಲ್ ಮಾಡಿರ್ತಾಳೆ ವಿವಾಹಿತ ಮಹಿಳೆಗೆ ಕರೆ ಮಾಡಿ ಮನೆಯ ರೂಮ್ನಲ್ಲಿ ನೇಣಿಗೆ ಶರಣಾಗಿದ್ದಾನೆ. ನೋಡಿ ಯಾವ ರೀತಿಯಾದ ಒಂದು ಪ್ರಕರಣ ಇದೆ. ಇತ್ತೀಚೆಗೆ ಈ ರೀತಿಯಾದಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ. ಮದುವೆಯಾಗಿದ್ದಂತಹ ಆಂಟಿ 42 ವರ್ಷ ಆಕೆಯ ಸಹವಾಸವನ್ನು ಮಾಡಿದ್ದ, ಆತನಿಗೆ ಬ್ಲಾಕ್ ಮೇಲ್ ಮಾಡಿದ್ದಾಳೆ. ದಿಲೀಪ್ಗೆ ಇನ್ನೂ ಕೂಡ 28 ವರ್ಷ, ಜಿಮ್ ಟ್ರೈನರ್ ಆಗಿದ್ದ. ಮಹಿಳೆಗೆ ಕರೆ ಮಾಡಿ ಸಾಯೋದಕ್ಕೂ ಮುಂಚೆ ಅಂದರೆ ನೇಣು ಹಾಕೊಳ್ಳೋಕ್ಕೂ ಮುಂಚೆ ಫೋನ್ ಮಾಡಿ ನೇಣು ಹಾಕೊಂಡಿದ್ದ ತನ್ನ ರೂಮ್ನಲ್ಲಿ. ರಾತ್ರಿ ಇನ್ಸ್ಟಾಗ್ರಾಮ್ ಮೂಲಕ ದಿಲೀಪ್ ಸೋದರಿಗೆ ಏನಿದೆ ಲೇಡಿ ಮೆಸೇಜನ್ನು ಕೂಡ ಕಳಿಸಿದ್ಲಂತೆ. ನಿನ್ನ ಸೋದರ ಸೂಸೈಡ್ ಮಾಡಿಕೊಳ್ತಿದ್ದಾನೆ ಅಂತ ಮೆಸೇಜ್ ಕೂಡ ಕಳಿಸಿದ್ದಾಳೆ. ರೂಮಿನ ಬಾಗಿಲು ಮುರಿದು ನೋಡಿದಾಗ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ದಿಲೀಪ್ಗೆ ಜಿಮ್ನಲ್ಲಿ ಪರಿಚಯ ಆಗಿರ್ತಾಳೆ ಈ ಮಹಿಳೆ. ಮದುವೆ ಆಗಿದ್ದರೂ ಕೂಡ ಸಂಬಂಧವನ್ನು ಬೆಳೆಸಿರ್ತಾಳೆ. ಬ್ಲಾಕ್ ಮೇಲ್ ಮಾಡಿರುವಂಥ ಆರೋಪ ಕೂಡ ಕೇಳಿ ಬಂದಿರುತ್ತೆ. ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈಗ ಮರಣೋತ್ತರ ಪರೀಕ್ಷೆ ಕೂಡ ನಡೀತಾ ಇದೆ. ಸ್ಥಳಕ್ಕೆ ಪೊಲೀಸರು ಹಾಗೂ ಸುಕೋ ತಂಡ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇನ್ನು ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಇದರ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ.